ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ಇದನ್ನ ರಿಪೋರ್ಟೆಡ್ ಸ್ಪೀಚ್ ಅಂತಾನೂ ಕರೀತಾರೆ. ನಾವು ಇದನ್ನ ಪಾಸ್ಟ್ ಟೆನ್ಸ್ನಲ್ಲಿ ಇದ್ದಾಗ ಹೇಗೆ ಚೇಂಜ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಲಿತಾ ಇದ್ದೀವಿ. ಇದು ಇಂಗ್ಲಿಷ್ ಗ್ರಾಮರ್ದಲ್ಲಿ ಬರುತ್ತೆ. ಸ್ಕೂಲ್, ಕಾಲೇಜ್, ಡಿಗ್ರಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಇದೆ. ಪ್ರೆಸೆಂಟ್ ಟೆನ್ಸ್ ಮೇಲೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ, ತಪ್ಪದೆ ನೋಡಿ. ರಿಪೋರ್ಟೆಡ್ ಸ್ಪೀಚ್ ಕಲಿಯುವಾಗ ಯಾವ ಟೆನ್ಸ್ ಇದ್ದಾಗ ಯಾವ ಟೆನ್ಸ್ಗೆ ಚೇಂಜ್ ಮಾಡಬೇಕು ಅನ್ನೋದು ನೋಡಿ. ಸಿಂಪಲ್ ಪಾಸ್ಟಲ್ಲಿ ಇದ್ದಾಗ ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇವೆರಡು ಟೆನ್ಸ್ ಚೇಂಜ್ ಆಗೋದಿಲ್ಲ. ಡೈರೆಕ್ಟಲ್ಲಿ ಎಸ್ಟರ್ಡೇ ಇದ್ದರೆ ಇಂಡೈರೆಕ್ಟಲ್ಲಿ ದ ಪ್ರೀಸಿಯಸ್ ಡೇ ಆರ್ ದ ಡೇ ಬಿಫೋರ್. ಟು ನೈಟ್, ದ್ಯಾಟ್ ನೈಟ್, ಟುಡೇ, ದ್ಯಾಟ್ ಡೇ, ಟುಮಾರೋ, ದ ನೆಕ್ಸ್ಟ್ ಡೇ ಆರ್ ದ ಫಾಲೋವಿಂಗ್ ಡೇ, now, then, just now, just then, ago, before, last night, the previous night, next week, the following week, this week, that week, last year, the previous year, next year, the following year. ಎಕ್ಸಾಂಪಲ್ ನೋಡಿ. ಅನಿತಾ ಸೇಡ್ ಐ ವಾಚ್ಡ್ ಅ ಮೂವಿ. ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದೆ. ಇದನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಅನಿತಾ ಸೇಡ್ ದ್ಯಾಟ್ she had watched a movie. Suresh said, I completed my homework. Suresh said that he had completed his homework. I, he ಆಗತ್ತೆ. ಸುರೇಶ್, he ಅದಕ್ಕೆ. my, his ಆಗತ್ತೆ. ರವಿ said to Anil, I finished the work. ಸಬ್ಜೆಕ್ಟ್ ಇಬ್ರು ಇದ್ದಾರೆ, ಅದಕ್ಕೆ ರವಿ ಟೋಲ್ಡ್ ಅಂತ ಬರುತ್ತೆ. ರವಿ ಟೋಲ್ಡ್ ಅನಿಲ್ that he had finished the work. Manoj said to Karthik, I was repairing my bike. Manoj told Karthik that he had been repairing his bike. Neha said, I had finished the exam. Neha said that she had finished the exam. He said, I had lost my wallet. He said that he had lost his wallet. Pawan said to Anil, I had completed the work. Pawan told Anil that he had completed the work. He said, I had been playing. He said that he had been playing. They said, we had been working. Past perfect continuous tense ದಲ್ಲಿ ಟೆನ್ಸ್ ಚೇಂಜ್ ಆಗೋದಿಲ್ಲ. They said that they had been working. We, they ಅಂತ ಆಗಿದೆ. Ramu said to Sudha, I had been reading. Ramu told Sudha that he had been reading. She said, did you finish your homework? Yes or no ಟೈಪ್ ಇದ್ರೆ ಹೇಗೆ ಮಾಡಬೇಕು ನೋಡಿ. ಶಿ ಸೇಡ್, ಶಿ ಆಸ್ಕ್ಡ್ ಅಂತ ಬರಿಬೇಕು. ಯಾಕೆ ಅಂದರೆ ಇದು ಕ್ವಶನ್ ಕೇಳಿದ್ದಾರೆ. ಮತ್ತೆ ದ್ಯಾಟ್ ಕೂಡ ಯೂಸ್ ಮಾಡಲ್ಲ. ಇಫ್ ಆರ್ ವೆದರ್ ಯೂಸ್ ಮಾಡಬೇಕು. ಇಫ್ ಐ ಹ್ಯಾಡ್ ಫಿನಿಶ್ಡ್ ಮೈ ಹೋಮ್ವರ್ಕ್. ಡೈರೆಕ್ಟ್ ಸ್ಪೀಚ್ ಕ್ವಶನ್ ಫಾರ್ಮ್ದಲ್ಲಿ ಇದ್ದರೆ ಇದನ್ನು ಅಸರ್ಟಿವ್ಗೆ ಚೇಂಜ್ ಮಾಡಬೇಕು. ಶಿ ಆಸ್ಕ್ಡ್ ಇಫ್ ಐ ಹ್ಯಾಡ್ ಫಿನಿಶ್ಡ್ ಮೈ ಹೋಮ್ವರ್ಕ್. ಯು, ಐ ಅಂತ ಚೇಂಜ್ ಆಗುತ್ತೆ. ಹಿ ಸೇಡ್, ವೇರ್ ಡಿಡ್ ಯು ಗೋ ಎಸ್ಟರ್ಡೇ. ಇದು WH ಬಂದಾಗ ಹೇಗೆ ಮಾಡಬೇಕು ನೋಡಿ. ಎಸ್ ಆರ್ ನೋ ಟೈಪ್ ಇದೆ, ಬಟ್ WH ಇದೆ. ಡಿಡ್ ಅಂತ ಹೆಲ್ಪಿಂಗ್ ವರ್ಬ್ ಇತ್ತು ಅಂದರೆ ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಹಿ ಆಸ್ಕ್ಡ್ ದ್ಯಾಟ್, ಇಫ್ ಯೂಸ್ ಮಾಡಲ್ಲ. ವೇರ್ ಐ ಹ್ಯಾಡ್ ಗಾನ್ ದ ಪ್ರೀಸಿಯಸ್ ಡೇ. ಎಸ್ಟರ್ಡೇ ದ ಪ್ರೀಸಿಯಸ್ ಡೇ ಅಂತ ಚೇಂಜ್ ಆಗಿದೆ. ದ ಟೀಚರ್ ಸೈಡ್, ವರ್ ಯು ಅಬ್ಸೆಂಟ್ ಲಾಸ್ಟ್ ಮಂಡೇ. ಎಸ್ ಆರ್ ನೋ ಟೈಪ್ ಇದೆ. ಟೆನ್ಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ದ ಟೀಚರ್ ಆಸ್ಕ್ಡ್ ಇಫ್ ಐ ಹ್ಯಾಡ್ ಬಿನ್ ಅಬ್ಸೆಂಟ್ ದ ಪ್ರೀಸಿಯಸ್ ಮಂಡೇ. ಲಾಸ್ಟ್ ಮಂಡೇ ದ ಪ್ರೀಸಿಯಸ್ ಮಂಡೇ ಅಂತ ಆಗಿದೆ. ಹಿ ಸೇಡ್, ವಾಟ್ ವರ್ ಯು ಡೂಯಿಂಗ್ ಲಾಸ್ಟ್ ನೈಟ್. ಹಿ ಆಸ್ಕ್ಡ್ ವಾಟ್ ಐ ಹ್ಯಾಡ್ ಬಿನ್ ಡೂಯಿಂಗ್ ದ ಪ್ರೀಸಿಯಸ್ ನೈಟ್. ಲಾಸ್ಟ್ ನೈಟ್ ದ ಪ್ರೀಸಿಯಸ್ ನೈಟ್ ಅಂತ ಚೇಂಜ್ ಆಗಿದೆ. ಶಿ ಸೇಡ್, had you finished your work? She asked if I had finished my work. Samir said, why had you left the office early? Samir asked why I had left the office early. She said, had you been waiting for a long time? She asked if I had been waiting for a long time. ನೀವು ಕೂಡ ಟ್ರೈ ಮಾಡಿ, ಆನ್ಸರ್ಸ್ ಕಮೆಂಟ್ ಮಾಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.